ಸೊ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಎಪಿಸೋಡ್ ಆಫ್ ದಿವ್ಯಾಗರ್ ಪುಣೆ ಮಹಾರಾಷ್ಟ್ರ. ಸೊ ಸೆಕೆಂಡ್ ಡೇ ದಿವ್ಯಾಗರಲ್ಲಿ ನಾವೆಲ್ಲ ಏನ್ ಸ್ಪೆಂಡ್ ಮಾಡಿದ್ವಿ ಅಂತ ಈ ವ್ಲಾಗ್ ಅಲ್ಲಿ ನೋಡ್ತಾ ಹೋಗ್ತೀರಂತೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಹಿಟ್ ದ ಲೈಕ್ ಬಟನ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂತ ಕೂಡ ಹೇಳ್ತೀನಿ. ಬೆಳಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ನಾನ್ ನೋಡಿದ್ದೆ ಹೊಸದಾಗಿ ಒಂದು ಗೊನೆ ಬಿಟ್ಟಿತ್ತು. ಅದಂತೂ ಸುಂದರವಾಗಿ ಕಾಣಿಸ್ತಾ ಇತ್ತು, ಬಹಳನೇ ಚೆನ್ನಾಗಿತ್ತು. ಸೊ ಹಾಗೆ ಏನೇನೆಲ್ಲ ಇದೆ ಇವರ ತೋಟದಲ್ಲಿ ಅಂತ ನೋಡ್ಕೊಂತ ನಾನು ಸ್ಪೆಂಡ್ ಮಾಡಿದೆ. ಬೆಳಗ್ಗೆ ಎದ್ಮೇಲೆ ಏನೇನೆಲ್ಲ ಹಾಕಿದ್ದಾರೆ ಇವರು ತೋಟದಲ್ಲಿ ಅಂತ. ಸೊ ಬನ್ನಿ ಮತ್ತೆ ಹಾಗೆ ಬ್ರೇಕ್ಫಾಸ್ಟ್ಗೆ ನಾವ್ ಏನೇನೆಲ್ಲ ತಗೊಂಡಿದ್ವಿ ಅಂತ ಈ ವ್ಲಾಗ್ ಅಲ್ಲಿ ನೋಡ್ತೀರಂತೆ. ಹಾಗೆ ಇಲ್ಲಿ ಬಿಸಿಯಾಗಿ ಟೀನ ತಂದ್ಕೊಟ್ರು, ಬಹಳನೇ ಟೇಸ್ಟಿ ಆಗಿತ್ತು. ಅದನ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ನಮಗೆ ಅವ್ರು ಕೊಟ್ಟಿದ್ರು ದಡಪೆ ಪೋಯೆ ಅಂತ. ಇದು ಬಂದ್ಬಿಟ್ಟು ಕೊಂಕಣ್ ರೀಜನ್ ಸ್ಪೆಷಲ್ ಡಿಶಸ್ ಆಗಿರುತ್ತೆ. ಅವರ ಮಾಡೋ ಸ್ಟೈಲ್ ಪೋವಾ ಬಂದ್ಬಿಟ್ಟು ಹಸಿ ಈರುಳ್ಳಿ ಮತ್ತು ಕಾಯಿ ನೀರಲ್ಲೇನೆ ನೆನೆಸ್ಬಿಟ್ಟು ಈ ಪೋಹಾನ ಮಾಡಿಕೊಟ್ಟಿರ್ತಾರೆ. ಭಾಳ ಟೇಸ್ಟಿಯಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಟ್ರೈ ಮಾಡಿದ್ದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ ವಾಸ್ ರಿಯಲಿ ಟೇಸ್ಟ್ ವೆರಿ ಗುಡ್ ಅಂತ ಹೇಳ್ತೀನಿ. ಹಾಗೆ ನೀರು ದೋಸೆ ಕೂಡ ಅಲ್ಲಿ ಭಾಳ ಫೇಮಸ್ ಆಗಿರುತ್ತೆ. ಚಟ್ನಿ ಜೊತೆಗೆ ನೀರು ದೋಸೆ ಕೂಡ ಕೊಟ್ಟಿದ್ರು. ಹಾಗೆ ಇನ್ನೊಂದು ಟೈಪ್ ದೋಸೆ ಬಂದ್ಬಿಟ್ಟು ಇದಕ್ಕೆ ಧಾವನ್ ಅಂತ ಹೇಳ್ತಾರೆ. ಇದು ಎಲ್ಲ ಥರ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಅದರ ದೋಸೆನ ಹಾಕಿಕೊಟ್ಟಿರ್ತಾರೆ ಚಟ್ನಿ ಜೊತೆಗೆ. ಅದು ಕೂಡ ಭಾಳನೇ ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ. ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಸ್ಪೋರ್ಟ್ಸ್ ಮಾಡೋದಕ್ಕೆ ಅಡ್ವೆಂಚರಸ್ ಪ್ಯಾರಾಸೈಲಿಂಗ್ ಮಾಡಬೇಕಂತ ಇದ್ದೀನಿ. ಹಾಗೆ ಬೋಟ್ ರೈಡ್ ಇದೆ, ಮತ್ತು ಬನಾನಾ ರೈಡ್, ಸೋಫಾ ರೈಡ್ ಅಂತ ಈ ಥರ ಎಲ್ಲ ರೈಡ್ಸ್ ಇದೆ ಅಲ್ಲಿ. ಸೊ ಅದು ರೈಡ್ಸ್ ಮುಗಿಸ್ಕೊಂಡು ಆಟ ಆಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಪ್ಯಾಕಪ್ ಮಾಡಿಕೊಂಡು ಮತ್ತೆ ಏನಾದರೂ ಸೈಟ್ ಸೀಯಿಂಗ್ ಇದ್ದರೆ ನೋಡ್ತೀವಿ. ಸೊ ಬನ್ನಿ ಫಸ್ಟು ಇವಾಗ ಏನೇನೆಲ್ಲ ರೈಡ್ಸ್ ಇದೆ ಅಲ್ಲಿ ಅಂತ ನೋಡೋಣಂತೆ. ಹಾಗೆ ಪ್ಯಾರಾಸೈಲಿಂಗ್ ಆದರೆ ನಾನು ಮಾಡ್ತೀನಿ. ಐ ಆಮ್ ಸೋ ಸ್ಕೇರ್ಡ್ ಆಫ್ ಡೂಯಿಂಗ್ ದಿಸ್ ಅಡ್ವೆಂಚರಸ್ ಗೇಮ್ಸ್, ಬಟ್ ಐ ಟ್ರೈ ಮೈ ಬೆಸ್ಟ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಈ ಅಡ್ವೆಂಚರಸ್. ಮತ್ತು ಬೀಚ್ ಹತ್ರ ಕೂಡ ಆಟ ಆಡ್ತೀವಿ ಇವತ್ತು ಇನ್ನೊಂದು ಸ್ವಲ್ಪ. ಸೊ ಬೀಚ್ ಹತ್ರ ಆಟ ಆಡ್ಕೊಂಡ್ಬಿಟ್ಟು ಸೊ ಇದು ಬೀಚ್ ವೇ, ಹೀಗೆ ಹೋಗೋದು. ಬೀಚ್ಗೆ ಹೋಗ್ಬಿಟ್ಟು ವಾಕ್ ಮಾಡ್ತಾ ಸೊ ಟುಡೇ ಇಸ್ ಸೆಕೆಂಡ್ ಡೇ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಮತ್ತೆಲ್ಲ ಏನೇನೆಲ್ಲ ಇದೆ ಅನ್ನೋದು ಕೂಡ ನೋಡೋಣಂತೆ. ಸೊ ನಾವು ಇವಾಗ ಮತ್ತೆ ಬೀಚ್ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಬೀಚ್ ವೈಬ್ಸ್. ಮಾರ್ನಿಂಗ್ ಅರೌಂಡ್ 9-10 o'clock ಆಗಿದೆ ಇವಾಗ. ಸೊ ಇಲ್ಲೆಲ್ಲ ರೈಡ್ಸ್ ಇದೆ, ರೈಡ್ಸ್ ಆಡೋಣ ಅಂತ ಬಂದಿದ್ದೀವಿ. ಸೊ ರೈಡ್ಸ್ ಹೇಗಿದೆ, ಯಾವ ರೈಡ್ಸ್ ಆಡ್ತೀವಿ, ಯಾವುದು ನಮಗೆ ಕಂಫರ್ಟೇಬಲ್ ಅನಿಸುತ್ತೆ ಅಂತ ನೋಡ್ಬಿಟ್ಟು ರೈಡ್ಸ್ ಆಡೋಣಂತೆ. ಸೊ ಈಗ ನೋಡಿ ಇಲ್ಲಿ ಫುಲ್ ರೈಡ್ಸ್ ಇದೆ. ಈ ಥರ ಡ್ರ್ಯಾಗನ್ ರೈಡ್ ಇದೆ. ಎಸ್ ತೆಮಿ ಕೇಳ್ತು. ಡ್ರ್ಯಾಗನ್ ರೈಡ್ಸ್ ಇದೆ, ಮತ್ತು ಬನಾನಾ ರೈಡ್ ಅಂತೆ, ಸೋಫಾ ರೈಡ್ ಅಂತ ಹೀಗೆಲ್ಲ ಇದೆ. ಪ್ಯಾರಾಸೈಲಿಂಗ್ ಕೂಡ ಇದೆ. ಸೊ ಪ್ಯಾರಾಸೈಲಿಂಗ್ ಆದರೆ ಮಾಡ್ತೀನಿ. ನಾವು ಟ್ರೈ ಮಾಡಿದ್ವಿ ಡ್ರ್ಯಾಗನ್ ರೈಡ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ರಿಯಲಿ ಫಸ್ಟ್ ಟೈಮ್ ಮಾಡಿದ್ದು ನಾನು ಕೂಡ ಬೀಚಲ್ಲಿ. ಸೊ ರಿಯಲಿ ನಮಗೆ ಅಡ್ವೆಂಚರಸ್ ಗೇಮ್ಸ್ ಆಡೋದಕ್ಕೆ ದಿವ್ಯಾಗರಲ್ಲಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಇವಾಗ ನಾವು ಒಂದು ಡ್ರ್ಯಾಗನ್ ರೈಡ್ ಆಡಿದ್ವಿ. ಈ ಥರ ರೈಡ್ಸ್ ಇದೆ. ಇಟ್ ವಾಸ್ ಸೋ ಅಮೇಝಿಂಗ್, ಸೋ ಫನ್. ವಿ ಎಂಜಾಯ್ಡ್ ಎ ಲಾಟ್. ಭಾಳ ಚೆನ್ನಾಗಿತ್ತು ರೈಡ್ ಹೋಗಿದ್ದು. ಅವರು ಬೋಟಲ್ಲಿ ತೊಗೊಂಡ್ಬಿಟ್ಟು ಇದನ್ನ ನಮಗೆ ರೈಡಲ್ಲಿ ಎಳ್ಕೊಂಡು ಹೋಗ್ತಾರೆ. ಫುಲ್ ದೂರ ಹೋಗಿದ್ವಿ, ಭಾಳ ಚೆನ್ನಾಗಿತ್ತು. ಫೈನಲ್ ಆಗಿ ನಾನು ಡಿಸೈಡ್ ಮಾಡಿದೆ ಪ್ಯಾರಾಸೈಲಿಂಗ್ ಮಾಡೋಣ ಅಂತ. ಸೊ ಪ್ಯಾರಾಸೈಲಿಂಗ್ ಮಾಡೋದಕ್ಕೆ ಬೋಟಲ್ಲಿ ಬಂದೆ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಆಗಿತ್ತು. ರಿಯಲಿ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ನನಗಂತೂ ಭಾಳನೇ ಹೆದರಿಕೆ ಆಗಿತ್ತು ನಾನು ಹೇಗೆ ಮಾಡ್ತೀನಿ ಅಂತ. ಓನ್ಲಿ ಫಾರ್ 1 minute ಪ್ಯಾರಾಸೈಲಿಂಗ್ ನಮಗೆ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಬೋಟಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ಎಟ್ ಟ್ರೈಡ್ ಪ್ಯಾರಾಸೈಲಿಂಗ್, ರಿಯಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಪ್ಯಾರಾಸೈಲಿಂಗ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಾವೇ ಎಲ್ಲಿ ಪಿಕಪ್ ಮಾಡಿರ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ. ಸೊ ರಿಯಲಿ ನಮಗೆ ಬೋಟ್ ರೈಡ್ ಕೂಡ ಆಗುತ್ತೆ, ಸ್ಕೂಟರ್ ರೈಡ್ ಕೂಡ ಆಗುತ್ತೆ, ಹಾಗೆ ಪ್ಯಾರಾಸೈಲಿಂಗ್ ಕೂಡ ಆಗುತ್ತೆ. ಸೊ 3 ಟೈಪ್ಸ್ ಆಫ್ ರೈಡ್ನ ನಾವು ಒಂದೇ ಸತಿ ಟ್ರೈ ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇನ್ನು ಯಾರೆಲ್ಲ ಪ್ಯಾರಾಸೈಲಿಂಗ್ ಟ್ರೈ ಮಾಡಿಲ್ಲ, ರಿಯಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏನೂ ಹೆದರಿಕೆ ಆಗಲ್ಲ, ಮೇಲೆ ಹೋಗೋ ತನಕ ಅಷ್ಟೇ. ಆಫ್ಟರ್ ದ್ಯಾಟ್ ವಿ ಫೀಲ್ ವೆರಿ ವೆರಿ ಪೀಸ್, ಮತ್ತು ಭಾಳ ಚೆನ್ನಾಗಂತ ಅನಿಸುತ್ತೆ. ಮೇಲ್ಗಡೆಯಿಂದ ನೋಡೋದೇ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಆಫ್ಟರ್ ಆಲ್ ದ ಅಡ್ವೆಂಚರಸ್ ನಾವು ಟ್ರೈ ಮಾಡಿದ್ವಿ. ಕಾಲಕಟ್ಟ ಘೋಲಾ ವಾಸ್ ಟೇಸ್ಟೆಡ್ ವೆರಿ ವೆರಿ ರಿಫ್ರೆಶಿಂಗ್, ಭಾಳನೇ ಚೆನ್ನಾಗಿ ಅನ್ನಿಸ್ತು. ಭಾಳ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ನೀರಲ್ಲೆಲ್ಲ ಆಟ ಆಡೋದ್ಮೇಲೆ ಭಾಳ ಥರ್ಸ್ಟಿ ಅನ್ನಿಸ್ತಿತ್ತು. ಇದು ಗೋಲಾನ ತೊಗೊಂಡ್ಮೇಲೆ ವಾಸ್ ವೆರಿ ರಿಫ್ರೆಶಿಂಗ್ ಆ್ಯಂಡ್ ಸೋ ನೈಸ್. ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ಇವತ್ತು ನಮ್ಮ ಡೇ ಪ್ಯಾಕಪ್ ಮಾಡಿದ್ವಿ. ಫಸ್ಟು ಎಲ್ಲ ಬೀಚ್ ಹತ್ರ ರೈಡ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮಧ್ಯಾಹ್ನ 2:30 ಆಗಿದೆ. ನಾವು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಪುಣೆ ಕಡೆ ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಲಂಚ್ನ ಮಾಡೋಣ. ಫಸ್ಟು ಲಂಚಲ್ಲಿ ಏನಿದೆ ಅಂತ ಎಲ್ಲ ತೋರಿಸ್ತೀನಿ, ಏನು ನಾವು ಆರ್ಡ್ರ್ ಮಾಡಿದ್ದೀವಿ ಅಂತ. ಇದೆಲ್ಲ ಮುಗಿಸ್ಕೊಂಡು ಪುಣೆ ಕಡೆ ನಾವು ಹೊರಡ್ತೀವಿ. ಮತ್ತು 4 to 5 hours ಜರ್ನಿ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ನನ್ನ ವಿಡಿಯೋ ಮತ್ತು ನಾನು ಪುಣೆ ಸಿಟಿಯಲ್ಲಿ ಮತ್ತು ಇಂಡಿಯಾದಲ್ಲಿ ಏನೇನೆಲ್ಲ ಮಾಡಿದ್ದೀವಿ ಅಡ್ವೆಂಚರಸ್ ಅಂತ ನೀವು ನೋಡಬೇಕು ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಎಲ್ಲರಿಗೂ. ಲಂಚಲ್ಲಿ ನಾವು ಆರ್ಡರ್ ಮಾಡಿದ್ವಿ ಚಿಕನ್ ಕರಿ ಹಾಗೆ ಮತ್ತು ಒಂದು ಚಿಕನ್ ಸುಕ್ಕ. ಅದ್ರ ಜೊತೆಗೆ ನಮಗೆ ಅಕ್ಕಿ ರೊಟ್ಟಿ ಕೊಟ್ಟಿದ್ರು. ಭಾಳ ಚೆನ್ನಾಗಿತ್ತು, ಭಾಳ ಟೇಸ್ಟಿಯಾಗಿ ಅನಿಸ್ತು. ಸೊ ಎನಿವೇಸ್ ದ ಕೊಂಕಣ್ ಡಿಶಸ್ನ ನಾವು 2 days ಕೂಡ ಟ್ರೈ ಮಾಡಿದ್ವಿ. ಎಲ್ಲ ಡಿಶಸ್, ಎಲ್ಲ ಕ್ಯೂಸಿನ್ಸ್ ಭಾಳನೇ ಚೆನ್ನಾಗಂತ ಅನ್ನಿಸ್ತು ನಮಗೆ. ರಿಯಲಿ ದಿವ್ಯಾಗರ್ ವಿಸಿಟ್ ಮಾಡೋದು ಪೀಸ್ಫುಲ್ ಮತ್ತು ಎಂಟರ್ಟೈನ್ಮೆಂಟ್, ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಸೊ ಫುಡ್ಡು ಕೂಡ ಭಾಳ ಡಿಲಿಷಿಯಸ್ ಆಗಿತ್ತು. ಫ್ರೆಶ್ ಫುಡ್ನ ನಮಗೆ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಭಾಳ ಟೇಸ್ಟಿಯಾಗಿ ಅನ್ನಿಸ್ತು. ಇನ್ನೂ ಯಾರೆಲ್ಲ ದಿವ್ಯಾಗರ್ ವಿಸಿಟ್ ಮಾಡಿಲ್ಲ, ದಿವ್ಯಾಗರ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಲಂಚ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವೊಂದು ಟೆಂಪಲ್ನ ವಿಸಿಟ್ ಮಾಡಿದ್ವಿ, ಶ್ರೀ ಸುವರ್ಣ ಗಣೇಶ ಟೆಂಪಲ್ ದಿವ್ಯಾಗರಲ್ಲಿ. ಇದು ಒಂದು ಏನ್ಷಿಯಂಟ್ ಫೇಮಸ್ ಲಾರ್ಡ್ ಗಣೇಶ ಇಲ್ಲಿ ಸ್ಥಾಪಿಸಿರ್ತಾರೆ. ಸೊ ಇದು ಬಂದ್ಬಿಟ್ಟು ಇಂಪಾರ್ಟೆಂಟ್ ವಿಸಿಟ್ ಅಂತ ಹೇಳ್ತೀನಿ. ರಿಯಲಿ ದಿವ್ಯಾಗರ್ ಯಾರೆಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಒಂದು ವಿಶೇಷತೆ ಇದೆ, ಗಣೇಶ, ಲಾರ್ಡ್ ಗಣೇಶ ಎದಕ್ಕೋಸ್ಕರ ಇಲ್ಲಿ ಸ್ಥಾಪಿಸಿದ್ದಾರೆ ಅಂತ. ಇಲ್ಲಿ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಗಣಪತಿ ದೇವಸ್ಥಾನದ ವಿಶೇಷ ಏನು ಅಂತ ಅಂದರೆ ಬಂಗಾರದ ಮೂರ್ತಿನೇ ಈ ದಿವ್ಯಾಗರಲ್ಲಿ ಒಬ್ಬರಿಗೆ ಸಿಕ್ಕಿದೆ. ಸೊ ಇದರಿಂದ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಹಾಗೆ ದೇವಸ್ಥಾನದಲ್ಲಿ ಮೇನ್ ಗಣಪತಿ ಬಂಗಾರದಿದೆ. ಫೋಟೋ ಒಳಗಡೆ ಅಲೌ ಇಲ್ಲ, ಬಟ್ ಭಾಳ ಚೆನ್ನಾಗಿದೆ. ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಈಗ ನಮ್ಮ ಊರ ಕಡೆ. ಇದೇ ದೇವಸ್ಥಾನ. ಅರ್ವಿ ಬೀಚ್ ಅಂತ ಈ ಸ್ಪಾಟಿಗೆ ಬಂದಿದ್ವಿ. ಈ ಸ್ಪಾಟಲ್ಲಿ ನೋಡೋಣ ಮತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ಬೀಚ್. ಸೊ ಫೋಟೋಸ್ ತಕ್ಕೋಬೋದು, ಫೋಟೋ ಸೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬನ್ನಿ ಮತ್ತೆ ಹೇಗಿದೆ. ಈ ಬೀಚಲ್ಲಿ ನಾವು ನೋಡ್ಬೋದು ಸಣ್ಣ ಕ್ರ್ಯಾಬ್ಸ್, ಅದರ
ಗೂಡ್ ಮಾಡ್ಕೊಂಡಿತ್ತು, ಸಣ್ಣದಾಗಿ ಎಲ್ಲಾ ಹತ್ರ ಡಿಸೈನ್ ಆಗಿ ಮಾಡಿತ್ತು ಮರಳಲ್ಲಿ. ನೋಡಕ್ಕೆ ಒಂಥರ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಡಿಸೈನ್ ಆಗಿ ಏನಿದು ಅಂತ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಸಣ್ಣ ಸಣ್ಣ ಕ್ರಾಫ್ಟ್ಸ್ ನಾವು ಇಲ್ಲಿ ನೋಡ್ತೀವಿ. ಸೊ ಇಟ್ ವಾಸ್ ರಿಯಲಿ ಅಮೇಝಿಂಗ್. ನೋಡ್ತಾ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿತ್ತು ಅಂತ ಅನಿಸ್ತು. ದೂರದಿಂದ ನೋಡಿದೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ನಾವು ಈ ಬೀಚ್ನ ನೋಡ್ಕೊಂಡ್ಬಿಟ್ಟು ಬೀಚ್ ಹತ್ರ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಸನ್ಸೆಟ್ ಆಗ್ತಾ ಇದೆ, ಭಾಳನೇ ಸುಂದರವಾಗಿ ಫೋಟೋಸ್ ಬಂದಿದೆ. ಸೊ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಹೀಗೆ ನಾನು ಮತ್ತೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದರೆ ನಮ್ಮ ಔಟಿಂಗ್ ಮತ್ತು ನಾವು ಹೋಗೋ ಟ್ರಿಪ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಹೀಗೆ ಬರೋ ವೀಡಿಯೋಸ್ನ ಕೂಡ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲಿ ಹೋಗ್ತೀವಿ, ಏನೇನಾದರೂ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಇದ್ದರೆ, ಟಿಪ್ಸ್ ಇದ್ದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದಿವ್ಯಾಗರ್ ವ್ಲಾಗ್ ಇಷ್ಟ ಆಗಿದ್ದರೆ ನಾನು ಮತ್ತೆ ನೆಕ್ಸ್ಟ್ ಇಯರ್ ಬಂದಾಗ ಮತ್ತೆ ಎಲ್ಲಿ ಹೋಗ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಎಲ್ಲರಿಗೂ.